ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. 2023ರಲ್ಲಿ ನೆಲ್ಸನ್ ಅವರ ಡೈರೆಕ್ಷನ್ಲಿ ಬಂದಂತ ಜೈಲರ್ ಫಿಲಂ ತಮಿಳು ಚಿತ್ರರಂಗದಲ್ಲಿ ಒಂದು ಸೂಪರ್ ಹಿಟ್ ಫಿಲಂ ಆಗಿತ್ತು ಅಲ್ವಾ. ಅದಕ್ಕೆ ರೀಸನ್ ಒಂದೊಳ್ಳೆ ಕಂಟೆಂಟ್, ರಜನಿಕಾಂತ್ ಅವ್ರಿಗೆ ಕೊಟ್ಟಂತ ಮಲ್ಟಿಪಲ್ ಬಿಲ್ಡಪ್ಸ್ ಅಂಡ್ ಶಿವರಾಜ್ ಕುಮಾರ್ ಅವರ ಕ್ಯಾಮಿಯೋ ಮತ್ತೆ ಅನಿರುದ್ಧ್ ಅವರ ಮ್ಯೂಸಿಕ್ ಅಲ್ವಾ. ಸೊ ಈಗ ಇದರ ಪಾರ್ಟ್ 2 ಫಿಲಂ ಕೂಡ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಸೊ ನಾವಿವತ್ತು ಇದರಲ್ಲಿ ಇರುವಂತಹ ಬಿಗ್ ಸ್ಟಾರ್ ಕ್ಯಾಸ್ಟ್ ಮತ್ತೆ 5 ದೊಡ್ಡ ಸ್ಟಾರ್ ನಟರ ಕ್ಯಾಮಿಯೋ ಯಾರ್ಯಾರು ಅಂತ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಜೈಲರ್ ಪಾರ್ಟ್ 2 ಫಿಲಂ ಬಂದು ಪಾರ್ಟ್ 1ನ ಕಂಟಿನ್ಯೂಷನ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಕೆಲವೊಂದಷ್ಟು ಫ್ಲಾಶ್ ಬ್ಯಾಕ್ ಸೀನ್ ಕೂಡ ಇದೆ ಅಂತ ಫಿಲಂ ಟೀಮ್ ಹೇಳ್ಕೊಂಡಿರೋದ್ರಿಂದ ವರ್ಮನ ಕ್ಯಾರೆಕ್ಟರ್ ಕೂಡ ಇದರಲ್ಲಿದೆ. ಅಂಡ್ ಈ ಫಿಲಂ ಇದೇ ಜೂನ್ ಎಂಡಲ್ಲಿ ರಿಲೀಸ್ ಆಗಬೇಕಿತ್ತು. ಬಟ್ ಫ್ಯೂ ಸೀನ್ಸ್ ಆನ್ಲೈನಲ್ಲಿ ಲೀಕ್ ಆಗಿದ್ರಿಂದ ಅದಕ್ಕೆ ತಗೊಂಡಂತ ಸೇಫ್ಟಿ ರೀಸನ್ಸ್ ಇಂದ ಇದು ಡಿಲೇ ಆಯಿತು. ಇನ್ನು ಈ ಫಿಲಂ ಅಲ್ಲಿ ಹೊಸದಾಗಿ ಆಡ್ ಆಗಿರುವಂತ ಕ್ಯಾರೆಕ್ಟರ್ಸ್ ಅಂತಂದ್ರೆ ಅದು ಎಸ್.ಜೆ. ಸೂರ್ಯ. ಇವರು ಈ ಪಾರ್ಟ್ 2 ಫಿಲಂನ ಮೇನ್ ವಿಲ್ಲನ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತೆ ಇವರ ಜೊತೆ ಮಲಯಾಳಂನ ಸೂರಜ್ ವಸುದೇವನ್ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಹಿಂದಿಯಿಂದ ವಿದ್ಯಾ ಬಾಲನ್, ಅನ್ನಾ ರಂಜನ್ ಅವರ ಕ್ಯಾರೆಕ್ಟರ್ ಕೂಡ ಇದರಲ್ಲಿ ಆಡ್ ಅಪ್ ಆಗಿದೆ. ಇನ್ನು ಪಾರ್ಟ್ 2 ಅಲ್ಲಿ ಕ್ಯಾಮಿಯೋ ಲಿಸ್ಟ್ ಕೂಡ ಆಡ್ ಅಪ್ ಆಗಿದೆ. ಅಂಡ್ ಮುಂಚೆ ಇದ್ದಂತ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ಇದರಲ್ಲಿ 10 ರಿಂದ 15 ನಿಮಿಷ ಎಕ್ಸ್ಟೆಂಡ್ ಆಗಿದೆಯಂತೆ. ಅಂಡ್ ಮೋಹನ್ ಲಾಲ್ ಅವರ ಕ್ಯಾರೆಕ್ಟರ್ ಇದರಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ಹೊಸದಾಗಿ ಆಡ್ ಅಪ್ ಆಗಿರುವಂತ ಲೀಸ್ಟ್ ಅಂತಂದ್ರೆ ಅದು ಬಾಲಿವುಡ್ನ ಹ್ಯಾಂಡ್ಸಮ್ ಹಂಕ್ ಅಂತಾನೆ ಕರೆಸ್ಕೊಳ್ಳುವಂತ ರಿತಿಕ್ ರೋಷನ್ ಅವರು. ಇವರ ಜೊತೆ ಮಿಥುನ್ ಚಕ್ರವರ್ತಿ, ವಿಜಯ್ ಸೇತುಪತಿ ಅಂಡ್ ಒನ್ ಅನ್ರಿವೀಲ್ಡ್ ಕ್ಯಾಮಿಯೋ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಯಾರು ಅಂತ ನೋಡ್ಬೇಕು. ಮತ್ತೆ ಈ ಲೀಸ್ಟ್ ಅಲ್ಲಿ ರಿತಿಕ್ ರೋಷನ್ ಅವರ ಬದಲು ಮುಂಚೆ ಶಾರುಖ್ ಖಾನ್ ಅವ್ರನ್ನ ಟೀಮ್ ಅಪ್ರೋಚ್ ಮಾಡಿತ್ತು. ಬಟ್ ಫ್ಯೂ ರೀಸನ್ಸ್ ಇಂದ ಶಾರುಖ್ ಖಾನ್ ಅವರು ಇದನ್ನ ರಿಜೆಕ್ಟ್ ಮಾಡಿದ್ರು. ಅಂಡ್ ತೆಲುಗು ಇಂಡಸ್ಟ್ರಿಯಿಂದ ಕೂಡ ಒಬ್ರು ಇರಬೇಕು ಅಂತ ಹೇಳಿ ಬಾಲಯ್ಯ ಅವ್ರನ್ನ ಟೀಮ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಅಂತಾನೆ ಒಂದು ಸ್ಪೆಷಲ್ ಸ್ಕ್ರಿಪ್ಟ್ನ ಕೂಡ ರೆಡಿ ಮಾಡಿತ್ತು. ಬಟ್ ಡ್ಯೂ ಟು ಡೇಟ್ ಪ್ರಾಬ್ಲಮ್ ಆರ್ ರೆಮ್ಯುನೇಷನ್ ಇಶ್ಯೂ ಇಂದ ಅವರ ಬದಲು ವಿಜಯ್ ಸೇತುಪತಿ ಅವರು ಬಂದರು. ಇನ್ನು ಈ ಎಲ್ಲ ದೊಡ್ಡ ಸ್ಟಾರ್ ಕ್ಯಾರೆಕ್ಟರ್ಸ್ನ ಪವರ್ಫುಲ್ ಆಗಿ ನೆಲ್ಸನ್ ಅವರು ಏನಾದರೂ ಡೆಲಿವರ್ ಮಾಡಿದ್ರೆ ಈ ಫಿಲಂ ಕೂಡ ಪಾರ್ಟ್ 1 ಥರನೇ ಸೂಪರ್ ಹಿಟ್ ಫಿಲಂ ಆಗಿ ತಮಿಳ್ ಫಿಲಂ ಇಂಡಸ್ಟ್ರಿಗೆ ಫಸ್ಟ್ 1000 crore ಕಲೆಕ್ಷನ್ ಮಾಡುವಂಥ ಫಿಲಂ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಅಷ್ಟೇ ಅಲ್ಲ, ಈ ಸೈಡಲ್ಲಿ ಅನಿರುದ್ಧ್ ಅವರು ಹೇಳಿರೋ ಹಾಗೆ ಈ ಫಿಲಂನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪಾರ್ಟ್ 1ಗೂ ಬೆಟರ್ ಆಗಿ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ಹೇಗಿರುತ್ತೆ ಅಂತ ಕಾದ್ ನೋಡ್ಬೇಕು. ಮತ್ತೆ ಈ ಎಲ್ಲಾ ಸೂಪರ್ ಸ್ಟಾರ್ ಲೀಸ್ಟ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಅಂಡ್ ಯಾರ ಕ್ಯಾಮಿಯೋಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.